ಮಾರ್ಕ್ ಡಿಸೆಂಬರ್ ಇದೇ ತಿಂಗಳು 25ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೋಡಿ, ಸುದೀಪ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಮಾರ್ಕ್ ಸಿನಿಮಾದ ಟ್ರೈಲರ್ಗೆ ಅಭೂತಪೂರ್ವ ಪ್ರಶಂಸೆ ಸಿಕ್ಕಿದೆ. ವ್ಯೂಸ್ನಲ್ಲೂ ಕೂಡ ಈ ಟ್ರೈಲರ್ ದಾಖಲೆಯನ್ನು ಬರೆದಿದೆ. ಕೆಲವೇ ಗಂಟೆಗಳಲ್ಲಿ ಈ ಟ್ರೈಲರ್ ಕೋಟಿ ವೀಕ್ಷಣೆಯನ್ನು ಕಂಡಿತು. ಒಂದು ಕಡೆ ಗಮನಿಸ್ತಾ ಹೋದ್ರೆ ಇದಕ್ಕೆ ಕೆಲವರು ಕೊಂಕು ತೆಗೆದ್ರು, ಹಣ ಕೊಟ್ಟು ಒಂದು ಕಡೆ ಮಾರ್ಕ್ ಟ್ರೈಲರ್ ವೀಕ್ಷಣೆಗೆ ಒಂದು ಕಡೆ ಹೆಚ್ಚಾಗಿದೆ ಅನ್ನುವಂಥ ಬಗ್ಗೆಯೂ ಕೂಡ ಮಾತು ಕೇಳಿ ಬಂದವು. ಸುದೀಪ್ ಇನ್ನೂ ಕೂಡ ದುಡ್ಡು ಕೊಟ್ಟು 30 ಮಿಲಿಯನ್ ಆಗೋ ರೀತಿಯಾಗಿ ಮಾಡಬಹುದಾಗಿತ್ತು. ನಮ್ಮ ಸಿನಿಮಾ ಬಗ್ಗೆ, ನಮ್ಮ ಟ್ರೈಲರ್ ಬಗ್ಗೆ ನಮಗೇನು ಅನ್ನುವಂಥದ್ದು ಗೊತ್ತು. ಸೊ ಸುದೀಪ್ ಗತ್ತು ಏನು ಅನ್ನೋದ್ರ ಬಗ್ಗೆಯೂ ಕೂಡ ನನಗೆ ಗೊತ್ತು ಅನ್ನುವಂಥ ಮಾತು. ಸಿನಿಮಾ ಯಶಸ್ಸು ಕಾಣಬೇಕು ಎಂಬುದಷ್ಟೇ ಸುದೀಪ್ ಅವರ ಆಶಯ. ಅವರು ಆರೋಪಗಳನ್ನ ಮಾಡ್ತಾರೆ ಅಂತಂದಾಗ ಸಹಜವಾಗಿ ಅವರು ಕೂಡ ಇದೇ ಕೆಲಸವನ್ನ ಮಾಡ್ತಿರಬಹುದಲ್ಲ. ಕನ್ನಡ ಚಿತ್ರರಂಗದಲ್ಲಿ ಗಮನಿಸ್ತಾ ಹೋದ್ರೆ ಸಿನಿಮಾಗಳನ್ನ ಬೆಳಿಬೇಕು, ಸಿನಿಮಾ ನಟರು ಬೆಳಿಬೇಕು. ಇವ್ರ ಫ್ಯಾನ್ಸ್ ಇವರಿಗೆ ಬೈಯೋದು, ಅವ್ರ ಫ್ಯಾನ್ಸ್ ಅವರಿಗೆ ಬೈಯೋದು, ಅವರಿಂದ ಇವರಿಗೆ ಬೈಯೋದು, ಯಾಕದೆಲ್ಲವೂ ಕೂಡ. ಯಾಕಂದ್ರೆ ಡಿಸೆಂಬರ್ ತಿಂಗಳು ಅಂತಂದಾಗ ನಿಜವಾಗ್ಲೂ ಕೂಡ ಹಬ್ಬದ ವಾತಾವರಣ. ಹಲೋ ನಮಸ್ಕಾರ, ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಕಿಚ್ಚ ಸುದೀಪ್ ಅವರ ನಟನೆಯ ಮಾರ್ಕ್ ಡಿಸೆಂಬರ್ ಇದೇ ತಿಂಗಳು 25ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕ್ರಿಸ್ಮಸ್ ಪ್ರಯುಕ್ತ ಸಿನಿಮಾ ತೆರೆಗೆ ಬರ್ತಾ ಇರುವಂಥದ್ದು. ಇತ್ತೀಚೆಗೆ ರಿಲೀಸ್ ಆದ ಸಿನಿಮಾ ಟ್ರೈಲರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಒಂದಿಷ್ಟು ವೈರಲ್ ಆಗ್ತಾ ಇತ್ತು. ಹಾಗಾಯಿತು ಹೀಗಾಯಿತು ಅನ್ನುವಂಥ ವಿಚಾರ. ಸಹಜವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಒಂದಿಷ್ಟು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಈಗ ರಿಲೀಸ್ ಆದ ಸಿನಿಮಾ ಟ್ರೈಲರ್ ಒಂದು ಕಡೆ ಗಮನಿಸ್ತಾ ಹೋದ್ರೆ 15 ಮಿಲಿಯನ್ ವೀಕ್ಷಣೆ ಕಂಡಿದೆ. ಸೊ ಕೆಲವೇ ಗಂಟೆಗಳಲ್ಲಿ ಈ ಚಿತ್ರದ ಟ್ರೈಲರ್ ದಿ ಡೆವಿಲ್ ಒಂದು ಕಡೆ ಗಮನಿಸ್ತಾ ಹೋದ್ರೆ ಟ್ರೈಲರ್ ವೀಕ್ಷಣೆ ಹಿಂದಿಕ್ಕಿದೆ ಅನ್ನುವಂಥ ಮಾತು. ಈ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇತ್ತು. ಈ ಚರ್ಚೆಗಳಿಗೆ ಸುದೀಪ್ ಅವರು ಕೂಡ ಒಂದಿಷ್ಟು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನ ಮಾಡಿದ್ರು. ನೋಡಿ, ಸುದೀಪ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನ ಮಾಡ್ತಾರೆ. ಮಾರ್ಕ್ ಸಿನಿಮಾದ ಟ್ರೈಲರ್ಗೆ ಅಭೂತಪೂರ್ವ ಪ್ರಶಂಸೆ ಸಿಕ್ಕಿದೆ. ವ್ಯೂಸ್ನಲ್ಲೂ ಕೂಡ ಈ ಟ್ರೈಲರ್ ದಾಖಲೆಯನ್ನು ಬರೆದಿದೆ. ಕೆಲವೇ ಗಂಟೆಗಳಲ್ಲಿ ಈ ಟ್ರೈಲರ್ ಕೋಟಿ ವೀಕ್ಷಣೆಯನ್ನು ಕಂಡಿತು. ಒಂದು ಕಡೆ ಗಮನಿಸ್ತಾ ಹೋದ್ರೆ ಇದಕ್ಕೆ ಕೆಲವರು ಕೊಂಕು ತೆಗೆದ್ರು, ಹಣ ಕೊಟ್ಟು ಒಂದು ಕಡೆ ಮಾರ್ಕ್ ಟ್ರೈಲರ್ ವೀಕ್ಷಣೆಗೆ ಒಂದು ಕಡೆ ಹೆಚ್ಚಾಗಿದೆ ಅನ್ನುವಂಥ ಬಗ್ಗೆಯೂ ಕೂಡ ಮಾತು ಕೇಳಿ ಬಂದವು. ಇದಕ್ಕೆ ಸುದೀಪ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳ ಒಂದಕ್ಕೆ ನೀಡಿದಂಥ ಸಂದರ್ಶನದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಈ ಬಗ್ಗೆ ಮಾತನಾಡಿರುವಂಥ ಸುದೀಪ್ ಅವರು, ಟ್ರೈಲರ್ ಪೇಯ್ಡ್ ವೀಕ್ಷಣೆ ಎಂಬ ಅಭಿಪ್ರಾಯ ಇದ್ದರೆ ಹಾಗೆ ಅಸಲಿ ಒಂದು ಕಡೆ ಬಿಡಿ ಎಂಬುದು ಸುದೀಪ್ ಅವರ ಒಂದಿಷ್ಟು ಮಾತು. ನೋಡಿ, ದಾಖಲೆ ಮಾಡೋದು ಉದ್ದೇಶ ಆಗಿದ್ರೆ ಸುದೀಪ್ ಇನ್ನೂ ಕೂಡ ದುಡ್ಡು ಕೊಟ್ಟು 30 ಮಿಲಿಯನ್ ಆಗೋ ರೀತಿಯಾಗಿ ಮಾಡಬಹುದಾಗಿತ್ತು. ಯಾಕೆ ಬರೀ 15 ಮಿಲಿಯನ್ ಬೇಕೇ ನನಗೆ? ಸೊ ನನಗಿರುವಂಥ ದೇವರು ಕೊಟ್ಟಿರುವಂಥ ಆಶೀರ್ವಾದದಿಂದ ಆಗಿರ್ಬೋದು, ದೇವರು ಕೊಟ್ಟಿರುವಂಥ ದುಡ್ಡಿಂದ ಆಗಿರ್ಬೋದು, ಸೊ ನನ್ನ ಹತ್ರ ಇರುವಂಥ ದುಡ್ಡಿನಿಂದ ಆಗಿರ್ಬೋದು, ಬರೀ 15 ಮಿಲಿಯನ್ ಸಾಕಾ? ಒಂದು ಮಿನಿಮಮ್ 30 ಮಿಲಿಯನ್ ಮಾಡ್ಬೋದಾಗಿತ್ತಲ್ವಾ? ಯಾಕೆ ಮಾಡಲಿಲ್ಲ ನಾನು? ನೋಡಿ, ಅಷ್ಟೊಂದು ಅಭಿಮಾನಿಗಳಿದ್ದಾರೆ, ಆ ಪ್ರೀತಿಯನ್ನು ತೋರಿಸಿದ್ದಾರೆ. ಸೊ ಬೇರೆಯವ್ರ ಬಗ್ಗೆ ಒಂದಿಷ್ಟು ಮಾತಾಡೋದು ಬೇಡ. ನಮ್ಮ ಸಿನಿಮಾ ಬಗ್ಗೆ, ನಮ್ಮ ಟ್ರೈಲರ್ ಬಗ್ಗೆ ನಮಗೇನು ಅನ್ನುವಂಥದ್ದು ಗೊತ್ತು. ಸೊ ಸುದೀಪ್ ಗತ್ತು ಏನು ಅನ್ನೋದ್ರ ಬಗ್ಗೆ ಕೂಡ ನನಗೆ ಗೊತ್ತು ಅನ್ನುವಂಥ ಮಾತು. ನೋಡಿ, ಉಣಬಡಿಸುವುದು ಮಾತ್ರ ಅಲ್ಲ ಕೆಲಸ, ಇಷ್ಟ ಇದ್ರೆ ಊಟ ಮಾಡಲಿ, ಇಲ್ದಿದ್ರೆ ಎದ್ದು ಹೋಗಲಿ ಎಂಬುದು ಕಿಚ್ಚನ ಅಭಿಪ್ರಾಯ ಆಗಿತ್ತು ಇಲ್ಲಿ. ನೋಡಿ, ಈ ರೀತಿ ಪ್ರಶ್ನೆ ಮಾಡುವವರು ಈ ಮೊದಲು ಆ ರೀತಿ ಕೆಲಸವನ್ನ ಮಾಡಿರಬಹುದು ಅನ್ನುವಂಥ ರೀತಿಯಾಗಿ ಸುದೀಪ್ ಅವರು ಒಂದು ಕಡೆ ತಿರುಗೇಟನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ನೋಡಿ, ಅವರು ಆ ರೀತಿ ಮಾಡಿದ್ದಾರೆ ಅಂದಲೇ ಎಲ್ಲರೂ ಕೂಡ ಕಳ್ಳ ರೀತಿಯಾಗಿ ಕಾಣಿಸ್ತಾರೆ ಅಂತ ಕಿಚ್ಚ ಒಂದು ಕಡೆ ಉತ್ತರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಸಿನಿಮಾ ಯಶಸ್ಸು ಕಾಣಬೇಕು ಎಂಬುದಷ್ಟೇ ಸುದೀಪ್ ಅವರ ಆಶಯ. ನೋಡಿ, ಯಾವುದೇ ಸಿನಿಮಾ ಆದರೂ ಕೂಡ, ಯಾವುದೇ ಟ್ರೈಲರ್ ಆದರೂ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಫ್ಯಾನ್ಸ್ ಬಾರ್ ಬೇಕಾಗಿಲ್ಲ. ನೋಡಿ, ಇವರು ಇಷ್ಟು ಪೇಡ್ ಕೊಟ್ಟು ಇವರು ಇಷ್ಟು ವ್ಯೂಸ್ ಮಾಡಿದ್ರು, ಇವರು ಇಷ್ಟು ವ್ಯೂಸ್ ಮಾಡಿದ್ರು, ಇವು ನೋಡಿ ಒಂದು ಕಡೆ ದಾಖಲೆ ಮೇಲೆ ದಾಖಲೆ ಬರೆಯುವಂಥ ಕೆಲಸ ಆಗ್ತಾ ಇದೆ. ನೋಡಿ, 8 ಅವರ್ನಲ್ಲಿ ಒಂದು ಕಡೆ 11 ಮಿಲಿಯನು 12 ಮಿಲಿಯನು ಆಯಿತು, 8 ಮಿಲಿಯನ್ ಆಯಿತು ಅನ್ನುವಂಥದ್ದು. ಅಭಿಮಾನಿಗಳು ನೋಡಿರ್ತಾರೆ, ಅವರವರ ಅಭಿಮಾನಿಗಳು ಅವರು ಎಷ್ಟಿದ್ದಾರೆ ಅಂತ ನೋಡೋಕ್ಕಾಗುತ್ತಾ? ನೋಡಿ, 15 ಮಿಲಿಯನ್ ಅಷ್ಟೇ ನನ್ನ ಅಭಿಮಾನಿಗಳ, 30 ಮಿಲಿಯನ್ ಅಷ್ಟೇ ಅಭಿಮಾನಿಗಳ? ನನಗಿರುವಂಥ ಒಂದಿಷ್ಟು ವರ್ಚಸ್ಗೆ, ನನಗಿರುವಂಥ ಒಂದಿಷ್ಟು ತಾಕತ್ಗೆ ಬರೀ 15 ಮಿಲಿಯನ್ ಸಾಕಾ ಅನ್ನುವಂಥ ರೀತಿಯಾಗಿಯೂ ಕೂಡ ಸುದೀಪ್ ಅವರು ಮಾತಾಡಿದ್ರು. ಅದರ ಜೊತೆಗೆ ನಾನು ಬೇಕಾದರೆ ಮನಸ್ಸು ಮಾಡಿದ್ರೆ 30 ಮಿಲಿಯನ್ ಕೂಡ ಮಾಡಿಸ್ಬೋದಾಗಿತ್ತು, ಅದೇನೂ ಕೂಡ ಬೇಡ ನನಗೆ. ನೋಡಿ, ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾರಲ್ಲ, ಅವರು ಆರೋಪಗಳನ್ನು ಮಾಡ್ತಾರೆ ಅಂತಂದಾಗ ಸಹಜವಾಗಿ ಅವರು ಕೂಡ ಇದೇ ಕೆಲಸವನ್ನು ಮಾಡ್ತಿರಬಹುದಲ್ಲ. ಯಾಕೆ ಅನ್ನುವಂಥದ್ದು. ನೋಡಿ,
ಕನ್ನಡ ಚಿತ್ರರಂಗದಲ್ಲಿ ಗಮನಿಸ್ತಾ ಹೋದರೆ ಸಿನಿಮಾಗಳನ್ನು ಬೆಳಿಬೇಕು, ಸಿನಿಮಾ ನಟರು ಬೆಳಿಬೇಕು, ಅವರ ಸಿನಿಮಾಗಳನ್ನು ನಾವು ಆದರ್ಶವಾಗಿ ತೆಗೆದುಕೊಳ್ಬೇಕು. ಇವ್ರ ಫ್ಯಾನ್ಸ್ ಇವರಿಗೆ ಬೈಯೋದು, ಅವ್ರ ಫ್ಯಾನ್ಸ್ ಅವರಿಗೆ ಬೈಯೋದು, ಅವರಿಂದ ಇವರಿಗೆ ಬೈಯೋದು, ಯಾಕದೆಲ್ಲವೂ ಕೂಡ ಕನ್ನಡ ಚಿತ್ರರಂಗ ಒಂದಿಷ್ಟು ಬೆಳೆದಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇರುವಂಥ ಸಿನಿಮಾಗಳು ಒಂದು ಕಡೆ ಬೆಳೆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಖುಷಿ ಆಗುತ್ತೆ. ಯಾಕಂದರೆ ಡಿಸೆಂಬರ್ ತಿಂಗಳು ಅಂತಂದಾಗ ನಿಜವಾಗ್ಲೂ ಕೂಡ ಹಬ್ಬದ ವಾತಾವರಣ, ಒಂದು ರೀತಿಯಾಗಿ ಸಿನಿಮಾಗಳ ಸುರಿಮಳೆನೇ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲ ಇವ್ರ ಸಿನಿಮಾ ಚೆನ್ನಾಗಿತ್ತು, ಅವ್ರ ಸಿನಿಮಾ ಹಂಗಿತ್ತು, ಇವ್ರ ಸಿನಿಮಾ ಹಿಂಗಿತ್ತು ಅನ್ನೋದಕ್ಕಿಂತ ಕನ್ನಡ ಚಿತ್ರರಂಗ ಒಂದಿಷ್ಟು ಬೆಳಿಬೇಕು. ಯಾವುದೇ ನಟ ಒಂದಿಷ್ಟು ಸ್ಟೋರಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಂದಾಗ ಒಂದಿಷ್ಟು ಸ್ಟ್ರಾಂಗ್ ಆಗಿರಲಿ, ಅಭಿಮಾನಿಗಳ ಅಭಿಪ್ರಾಯ ಯಾವ ರೀತಿ ಆಗಿರುತ್ತೆ, ನಮ್ಮ ನಟನನ್ನು ಹಿಂಗೆ ನೋಡಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ, ನಮ್ಮ ನಟನನ್ನು ನಾವು ಹಿಂಗೆ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ, ಅದೆಲ್ಲವೂ ಕೂಡ ಬರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಗಮನಿಸ್ತಾ ಹೋದರೆ ಮಾರ್ಕ್ ವಿಚಾರ ಅಂತ ಬಂದಾಗ, ಟ್ರೇಲರ್ ವಿಚಾರ ಅಂತ ಬಂದಾಗ ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟರ ಮಟ್ಟಿಗೆ ಸುದ್ದಿಯನ್ನು ಹಬ್ಬಿಸಿತ್ತು ಅಂತಂದರೆ, ಇಲ್ಲ ಟ್ರೇಲರ್ನಲ್ಲಿ ಸಿಕ್ಕಾಪಟ್ಟೆ ಇವರೆಲ್ಲರೂ ಕೂಡ ಪೇಡನ್ನು ಮಾಡಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಎಷ್ಟು ವ್ಯೂಸ್ ಆಗ್ತಾ ಇದೆ, ಹಂಗೆ ವ್ಯೂಸ್ ಆಗ್ತಾ ಇದೆ, ಹಿಂಗೆ ವ್ಯೂಸ್ ಆಗ್ತಾ ಇದೆ, ಅದೆಲ್ಲವೂ ಕೂಡ ಬದಿಗಿಟ್ಬಿಡ್ರಿ. ಮೊದಲು ಸಿನಿಮಾವನ್ನು ನೋಡೋಣ, ಕನ್ನಡ ಚಿತ್ರರಂಗದ ಈ ನಟ ನಟಿಯರನ್ನು ಬೆಳೆಸೋಣ, ಸಿನಿಮಾಗಳನ್ನು ಬೆಳೆಸೋಣ, ಸಿನಿಮಾ ಒಳ್ಳೆ ಸಿನಿಮಾಗಳು ಬರಲಿ. ಯಾಕೆಂದರೆ ಭಾಳ ವರ್ಷಗಳ ಆದ ನಂತರ ಒಂದು ಕಡೆ ಗಮನಿಸ್ತಾ ಹೋದರೆ ಸರಿಸುಮಾರು ಒಂದೊಂದು ವರ್ಷದಲ್ಲಿ 2 ಸಿನಿಮಾ 3 ಸಿನಿಮಾ ಬರ್ತಾ ಇತ್ತು. ಆದರೆ ಇದೀಗ ಹಾಗಾಗ್ತಾ ಇಲ್ಲ. ಕಾಲಕ್ರಮೇಣ ಒಂದಿಷ್ಟು ಕಮ್ಮಿ ಆಗ್ತಾನೆ ಬರ್ತಾ ಇದೆ. 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ, ಅಥವಾ 1 ವರ್ಷಕ್ಕೊಂದು ಸಿನಿಮಾ, ಈ ರೀತಿಯಾಗಿ. ಯಾಕಂದರೆ ಮೊದಲು ಹಿಂಗಿತ್ತು ಅಂತಂದರೆ ವರ್ಷದಲ್ಲಿ 3 ಸಿನಿಮಾ, 2 ಸಿನಿಮಾ, 4 ಸಿನಿಮಾ ಅನ್ನುವಂಥ ಬರ್ತಿತ್ತು. ಬಟ್ ಇದೀಗ ಬರ್ತಾ ಇಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಸ್ಟಾರ್ ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಭಾಳಷ್ಟು ಖುಷಿಯಿಂದ ಹೋಗಿ ಸಿನಿಮಾವನ್ನು ನೋಡ್ತಾರೆ. ಇಡೀ ಕುಟುಂಬ ಕೂತ್ಕೊಂಡು ಹೋಗಿ ಸಿನಿಮಾಗಳನ್ನು ನೋಡ್ತಾರೆ. ಸಿನಿಮಾ ಬಗ್ಗೆ ಒಂದಿಷ್ಟು ಜಾಸ್ತಿ ಮಾತಾಡೋಣ. ಅದನ್ನು ಬಿಟ್ಬಿಟ್ಟು ಇವ್ರು ಪೇಡ್ ಮಾಡಿಸೋದ್ರಂತೆ, ಅವ್ರು ಹಂಗೆ ಮಾಡಿದ್ರಂತೆ, ಇವ್ರು ಹಿಂಗೆ ಮಾಡಿದ್ರಂತೆ, ಯಾವುದೇ ಕಾರಣಕ್ಕೂ ಬೇಡ. ಇಲ್ಲಿ ಗಮನಿಸ್ತಾ ಹೋದರೆ ಯಾವ ಫ್ಯಾನ್ಸ್ ವಾರೂ ಕೂಡ ಬೇಡ. ಮೊದಲು ಕನ್ನಡ ಚಿತ್ರರಂಗ ಬೆಳಿಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಯನ್ನು ನೋಡ್ತಾ ಇರಿ ರೆಬೆಲ್ ಟಿವಿ.